ನಮಸ್ಕಾರ ಎಲ್ಲರಿಗೂ. ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ದಿಂದ ಇಲ್ಲಿ ಏರಿಯಾದು ಸಿಸ್ಟರ್ ಮತ್ತು ಆಶಾ ವರ್ಕರ್ ಇದ್ದೀವಿ. ಸೊ ನಾವು ಇಲ್ಲಿ ಒಂದು ಕಪಲ್ ಇದ್ದಾರೆ, ಅವರು ಮುಸ್ಲಿಮ್ ಕಪಲ್, ಅವರು ಮೆಹಬೂಬ್ ಚೋಪ್ದಾರ್ ಮತ್ತು ಸಮೀನಾ ಚೋಪ್ದಾರ್ ಅಂತ. ಸೊ ಅವ್ರು ಗರ್ಭಿಣಿ ಇದ್ದಾಗಲೇ ಅವರು ಸ್ವಲ್ಪ ಇಬ್ಬರೂ ಗಂಡ ಹೆಂಡತಿ ಸ್ವಲ್ಪ ಮೆಂಟಲಿ ಇಲ್ಲಿದ್ದಾರೆ. ಅವ್ರಿಗೆ ಅಷ್ಟೊಂದು ನಾವು ಹೇಳಿದ್ದು ಅರ್ಥ ಆಗಲ್ಲ. ಸೊ ಮನೆ ಪರಿಸ್ಥಿತಿನೂ ಅವ್ರು ಸರಿ ಇಲ್ಲ, ಅವ್ರಿಬ್ಬರು ಬಿಟ್ಟರೆ ಅವ್ರಿಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಸೊ ನಾವಿಲ್ಲೇ ಈಗ ಡೆಲಿವರಿ ಆಗಿದೆ ಅವ್ರದ್ದು. ಡೆಲಿವರಿ ಆದಮೇಲೆ ಮಗು ಅಷ್ಟೊಂದು ಚೆನ್ನಾಗಿಲ್ಲ. ಮಗುಂದು ತೂಕ 1.6 kg ಇದೆ ಮತ್ತು ಮನೆಯಾಗೂ ಭಾಳ ಬಡತನ ಇದೆ. ಅವರಿಗೆ ದಿನಾಲೂ ಊಟಕ್ಕೂ ಅವರಿಬ್ಬರಿಗೂ ಗತಿ ಇಲ್ಲದ ಈ ಥರ ಇದೆ. ಸೊ ಅದನ್ನೆಲ್ಲ ನಾವು ವಿಸಿಟಿಗೆ ಬಂದಾಗ ನೋಡಿ ನಾವು ಡಿವೈನ್ ಹೆಲ್ಪಿಂಗ್ ಹ್ಯಾಂಡ್ ಸರ್, ಗಜು ಸರ್ ಅವರಿಗೆ ಕಾಲ್ ಮಾಡಿ ಕರೆದ್ವಿ. ಸೊ ಅವ್ರೂ ಎಲ್ಲ ಪರಿಸ್ಥಿತಿ ನೋಡಿದರು. ಸೊ ಏನಂತಂದರೆ ತಾಯಿ ಮಗು ಇಬ್ಬರು ಆರಾಮಿರಬೇಕು. ಸೊ ಅವರು ಆ ತಾಯಿ ಊಟ ಮಾಡಿದ್ರೆ ಮಗುಗೆ ಹಾಲು ಬರೋದು. ಸೊ ತಾಯಿಗೇನಾದರೂ ನಾವು ರೇಷನ್ ಆಗಲಿ ಏನಾದರೂ ಹೆಲ್ಪ್ ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವರು ಊಟ ಮಾಡಿದರೆ ಮಗುಗೂ ಹಾಲು ಕುಡಿಸ್ಬೋದು. ಸೊ ತಾಯಿ ಮಗು ಆರೋಗ್ಯವಾಗಿರ್ಬೇಕು ಅನ್ನೋದು ಒಂದೇ ಉದ್ದೇಶ. ಅದಕ್ಕಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಡಿವೈನ್ ಹೆಲ್ಪ್ ಹ್ಯಾಂಡ್ದವರಿಗೆ ಇದನ್ನು ತಿಳಿಸಿದ್ದೀವಿ. ಸೊ ಉಳಿದವರೆಲ್ಲನೂ ಸ್ವಲ್ಪ ಸಹಾಯ ಮಾಡಿ ಅವರಿಗೆ ನಾವು ಏನೋ ಚೆನ್ನಾಗಿ ಉದ್ದೇಶಿದ್ರು ತಾಯಿ ಮಗು ಆರಾಮಿ ಇರೋ ಥರ ನಾವು ಮಾಡೋದು ಅಂತ ಕೇಳ್ಕೊಳ್ಳೋದು ಅಷ್ಟೇ. वो भी खर्चा ऐसा चलाते गए, हम खाते गए, वहाँ का खाना खाते गए, वो करते गए, ऐसा वहाँ का दवा सब लेते गए, फिर हम करे चिवल में रहे वहाँ 11 दिन। तुम्हें क्या काम करते हैं? मैं पेंटिंग काम करते हैं। अभी काम नहीं है? अभी नहीं है। काम आज मैं इनके भी बेच देना, मेरे साथ ही हाँ, एक 8 दिन रहती हैं, बाद में नहीं। तो आज इस परिवार को एक हेल्प की ज़रूरत है और मानवता की दृष्टि से हमारा सबका फर्ज बनता है कि इनको हेल्प करें। और ये तुम्हारा एक पाउडर और ये सोप और तेरे देखो इधर बना के खाओ अभी। हाँ, आप खाए तो बच्चे को दूध आने वाला, नहीं तो कुछ भी नहीं। गाँव के हैं काजू बादाम वगैरह ला के देते हैं ना समीना, वो थोड़ा मिक्सर में ये करो। और मिक्सर में करके घी डाल के वो खाने का, रोज सुबह नाश्ता खाने के बाद वो खाओ, उससे बहुत दूध आता है। काजू बादाम पिस्कर। ನಮಸ್ಕಾರ. ನಾವು ಮೊನ್ನೆ ಬಂದು ಭೇಟಿ ನೀಡಿ ಆಮೇಲೆ ಈ ಪರಿಸ್ಥಿತಿ ಎಲ್ಲ ಹೇಳಿದ್ವಿ ನಿಮಗೆ ಅಮ್ಮಣ್ಣಂತಿದ್ದು. ಸೊ ಸರು ಬಂದು ನೋಡಿದರು, ನೋಡಿ ಮತ್ತು ಈಗ ಅವರೆಲ್ಲನೂ ಇಷ್ಟೊಂದೆಲ್ಲ ತಂದು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಮಗುವಿಂದು ತೂಕನೂ ಭಾಳ ಕಡಿಮೆ ಇದೆ. ಸೊ ಅವಳಿಗೂ ಮನೆಯಲ್ಲಿ ಊಟಕ್ಕೇನೂ ಇಲ್ಲ. ಸೊ ಅದಕ್ಕಾಗಿ ನಾವು ಅವ್ರಿಗೆ ತಿಳಿಸಿದ್ವಿ, ಡಿವೈನ್ ಹೆಲ್ಪಿಂಗ್ ಹ್ಯಾಂಡ್ಸ್ ಗಜು ಸರ್ಗೆ ಮತ್ತು ಸುನೀತಾ ಮೇಡಮ್ ಅವ್ರಿಗೆ ತಿಳಿಸಿದ್ವಿ. ಅವರೆಲ್ಲ ಬಂದು ನೋಡಿದರು. ನೋಡಾದ್ಮೇಲೆ ಅವ್ರಿಗೆಲ್ಲ ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಆ ತಾಯಿ ಮಗುಗೆ ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. आज यहाँ पे डिवाइन हेल्पिंग हैंड्स टीम की ओर से सभी ने मिलकर आज यहाँ पे सेवा यहाँ दी गई है और जल्द जल्द बच्चे की भी हालत ठीक हो यही दुआ करेंगे क्योंकि इस फैमिली को आके मदद करें।